ಯೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ನಂಬ್ತೀನಿ. ಇವತ್ತು ನಾವು ಎಂತ ಮೂವಿಯನ್ನ ನೋಡ್ತಾ ಇದೀವಿ ಅಂದ್ರೆ ವಿಚಿತ್ರವಾದ ಒಂದು ಸೂಪರ್ ಆದ ಮೂವಿಯನ್ನ ನೋಡ್ತಾ ಇದೀವಿ. ಎಲ್ಲರಿಂದಲೂ ಅಸಹ್ಯ ಪಟ್ಟು ಸ್ಕೂಲ್ ಲೈಫ್ ಬೋರ್ ಆಗಿ ರ್ಯಾಗಿಂಗ್ ಗೆ ಒಳಗಾದ ಒಂದು ಹುಡುಗಿಯ ಕಥೆನೇ ಇದು. ಹೀಗಿರ್ಬೇಕಾದ್ರೆ ಒಂದು ದಿನ ಅವಳ ಮನೆಯಲ್ಲಿ ಮಿರರ್ ಅನ್ನ ನೋಡ್ತಾ ಇರ್ಬೇಕಾದ್ರೆ ಅವಳ ರಿಫ್ಲೆಕ್ಟರ್ ಅವಳ ಜೊತೆನೆ ಮಾತಾಡ್ತಾ ಇರುತ್ತೆ. ಅವಾಗ್ಲೇನೆ ಅವಳಿಗೂ ಗೊತ್ತಾಗೋದು ಅವ್ರು ಹುಟ್ಬೇಕಾದ್ರೇನೆ ಟ್ವಿನ್ಸ್ ಆಗಿ ಹುಟ್ಟಿರ್ತಾರೆ. ಸ್ವಲ್ಪ ಸಮಯ ಆದ್ಮೇಲೆ ಯಾವ್ದು ಕಾರಣದಿಂದ ಅವ್ರ ಅಕ್ಕ ತೀರೋಗ್ತಾಳೆ. ಸೊ ಅವಳ ಅಕ್ಕನೇ ಕನ್ನಡಿಯಲ್ಲಿ ರಿಫ್ಲೆಕ್ಟರ್ ಆಗಿ ಅವಳ ಜೊತೆ ಮಾತಾಡ್ತಾ ಇರ್ತಾಳೆ. ತಂಗಿ ಕಷ್ಟದಲ್ಲಿ ಇರ್ಬೇಕಾದ್ರೆ ಅಕ್ಕ ಅದನ್ನ ನೋಡಿ ಸುಮ್ನೆ ಇರ್ತಾಳ. ತಂಗಿಗೆ ಪ್ರಾಬ್ಲಮ್ ಮಾಡಿದವರಿಗೆ ಅಕ್ಕ ರಿಫ್ಲೆಕ್ಟರ್ ಹೇಗೆಲ್ಲ ಸೇಡನ್ನ ತೀರ್ಸ್ಕೊತಾಳೆ ಅಂತ ಮತ್ತೆ ಏನೇನೇನೆಲ್ಲ ಮಾಡ್ತಾಳೆ, ಹುಟ್ಟುವಾಗ್ಲೇ ಯಾಕೆ ಸತ್ತಿದ್ದು ಅಂತ ತುಂಬಾನೇ ಡಿಫ್ರೆಂಟ್ ಆಗಿ ಹೇಳಿರೋ ಮೂವಿನೇ ಲುಕ್ ಅವೇ. ಸರಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರ್ಯಾದೆ ಬೆಲ್ ಐಕಾನ್ ಪ್ರೆಸ್ ಮಾಡಿಟ್ಕೊಳ್ಳಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದಿದ್ದವರು ಫಾಲೋ ಮಾಡ್ಕೊಳ್ಳಿ. ಸರಿ ಬನ್ನಿ ಮೂವಿ ಒಳಗಡೆ ಹೋಗೋಣ. ಮೂವಿಯ ಸ್ಟಾರ್ಟಿಂಗ್ ಸೀನ್ ನಲ್ಲೇ ಟ್ವಿನ್ಸ್ ಆದ ಮಕ್ಕಳು ತಾಯಿಯ ಗರ್ಭದಲ್ಲಿ ಬೆಳೀತಾ ಇರೋದನ್ನ ತೋರಿಸ್ತಾರೆ. ಕಟ್ ಮಾಡಿ ಈಗ ಇಲ್ಲಿ ತೋರಿಸ್ತಾರೆ. ಇವಳೆ ನೋಡಿ ನಮ್ಮ ಹೀರೋಯಿನ್ ಮರಿಯಾ ಅಂತ. ಇವಳಿಗೆ 17 ವರ್ಷ. ಸ್ಕೂಲ್ ಗೆ ಹೋಗ್ಬೇಕು ಅಂತ ರೆಡಿಯನ್ನ ಮಾಡ್ಕೋತಾ ಇರ್ತಾಳೆ. ಇವಳ ಬಗ್ಗೆ ಹೇಳ್ಬೇಕು ಅಂದ್ರೆ ಇವಳು ಒಂಥರ ಇಂಟ್ರೋವರ್ಟ್ ಆಗಿರ್ತಾಳೆ. ಅಂದ್ರೆ ಜಾಸ್ತಿ ಯಾರ ಜೊತೆನೂ ಸೇರ್ತಾ ಇರೋದಿಲ್ಲ. ಅದರಲ್ಲಿ ಅವಳ ಕ್ಲಾಸ್ಮೇಟ್ ಆದ ಮಾರ್ಕ್ ಅನ್ನೋ ಹುಡುಗ ಅವಳನ್ನ ನೋಡಿದ್ರೆ ಕಿಂಡಲ್ ಅನ್ನ ಮಾಡ್ತಿರ್ತಾನೆ, ರ್ಯಾಗಿಂಗ್ ಅನ್ನ ಮಾಡ್ತಿರ್ತಾನೆ. ಸುಮ್ನಿರೋದಕ್ಕೆ ಬಿಡ್ತಾನೆ ಇರೋದಿಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ ಮಾಡ್ತಾನೆ ಇರ್ತಾನೆ. ಮತ್ತೆ ನಮ್ಮ ಹೀರೋಯಿನ್ ಗೆ ಒಬ್ಳು ಫ್ರೆಂಡ್ ಇರ್ತಾಳೆ, ಅವಳೇ ಲಿಲ್ಲಿ. ಅವಳು ಕೂಡ ಬೇರೆಯವರ ತರ ಅವಳ ಫ್ರೆಂಡ್ ಸಿಕ್ಬಿಟ್ರೆ ಇವಳನ್ನ ಮರ್ತೇ ಬಿಡ್ತಾಳೆ. ನಿಜ ಹೇಳ್ಬೇಕು ಅಂದ್ರೆ ಹೀರೋಯಿನ್ ನ ಸ್ಕೂಲ್ ಲೈಫ್ ತುಂಬಾ ಮೋಸವಾಗಿ ಹೋಗ್ತಾ ಇರುತ್ತೆ. ಹೀರೋಯಿನ್ ಮತ್ತೆ ಅವಳ ಫ್ರೆಂಡ್ ಲಿಲ್ಲಿ ಹಾಕಿ ಗ್ರೌಂಡ್ ಪಕ್ಕ ಕೂತ್ಕೊಂಡು ಐಸ್ ಹಾಕಿ ಪ್ರಾಕ್ಟೀಸ್ ಮಾಡೋದನ್ನ ನೋಡ್ತಾ ಇರ್ತಾರೆ. ಸಡನ್ ಆಗಿ ಹೀರೋಯಿನ್ ನ ಫ್ರೆಂಡ್ ಗ್ರೌಂಡ್ ಒಳಗೆ ಹೋಗ್ಬಿಡ್ತಾಳೆ. ಅವಳ ಬಾಯ್ ಫ್ರೆಂಡ್ ಆದ ಸೀನ್ ಗೆ ಕಿಸ್ ಮಾಡ್ತಾಳೆ. ಇದನ್ನ ನೋಡಿ ಹೀರೋಯಿನ್ ಗೆ ಒಂಥರ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅವಳಿಗೂ ಅವನ ಮೇಲೆ ಕ್ರಶ್ ಇರುತ್ತೆ. ಹಾಗೆ ದೂರದಿಂದನೇ ಲೈನ್ ಹೊಡಿತಿರ್ತಾಳೆ. ಅರೆ ಯಾರಿಗೂ ಹೇಳ್ಕೊಂಡಿರಲ್ಲ. ಕಟ್ ಮಾಡಿ ಈ ಕಡೆ ತೋರಿಸ್ತಾರೆ. ಅಪ್ಪ ಅಮ್ಮನ ಜೊತೆ ಕೂತ್ಕೊಂಡು ಊಟ ಮಾಡ್ತಾ ಇರ್ತಾಳೆ. ಹೀರೋಯಿನ್ ನ ಅಪ್ಪನ ಬಗ್ಗೆ ಹೇಳ್ಬೇಕು ಅಂದ್ರೆ ಅವರೊಬ್ರು ಪ್ಲಾಸ್ಟಿಕ್ ಸರ್ಜನ್. ಮದುವೆ ಆದ್ಮೇಲೆ ಕೂಡ ಬೇರೆ ಹೆಂಗಸರ ಜೊತೆ ಅಫೇರ್ ಅಲ್ಲಿ ಇರ್ತಾರೆ. ಆದ್ರೂ ಇವರು ಎಲ್ಲ ವಿಷಯದಲ್ಲಿ ಪರ್ಫೆಕ್ಟ್ ಆಗಿರ್ಬೇಕು ಅಂತ ಸ್ಟ್ರಿಕ್ಟ್ ಆಗಿ ಇರ್ತಾರೆ. ಯಾವಾಗ್ಲೂ ಹೀರೋಯಿನ್ ಅನ್ನ ನೋಡಿ ಇದ್ಯಾಕ್ ಮಾಡ್ತಾ ಇದೀಯಾ, ಅದ್ಯಾಕ್ ಮಾಡ್ತಾ ಇದೀಯಾ, ಇದೆಲ್ಲ ಮಾಡಬಾರ್ದು ಅಂತ ಹೇಳಿ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಟಿರ್ತಾರೆ. ಇದರಿಂದ ಹೀರೋಯಿನ್ ಲೈಫ್ ಅಲ್ಲಿ ಯಾವುದೇ ರೀತಿ ಎಂಜಾಯ್ಮೆಂಟ್ ಅನ್ನೋದು ಇರೋದಿಲ್ಲ. ಇಲ್ಲಿ ಹೀರೋಯಿನ್ ಅಮ್ಮನನ್ನ ನೋಡಿದ್ರೆ ಹೀರೋಯಿನ್ ಮೇಲೆ ದೊಡ್ಡ ದೊಡ್ಡ ಡ್ರೀಮ್ಸ್ ಅನ್ನ ಇಟ್ಕೊಂಡಿರ್ತಾರೆ. ಅವಳಿಗೆ ಏನಾದ್ರು ಮಾಡ್ಬೇಕು ಅಂದ್ರೆ ಬೆಸ್ಟ್ ಆಗಿ ಮಾಡ್ಬೇಕು ಅಂತ ಇರ್ತಾರೆ. ಇದೇ ರೀತಿ ಅವಳಿಗೆ ಅವರ ಅಪ್ಪ ಯಾವಾಗ್ಲೂ ಬೈಬೇಕಾದ್ರೆ ಅವಳು ಡಿಪ್ರೆಸ್ ಆಗಿ ಇರ್ತಾಳೆ. ಹೀಗಿರ್ಬೇಕಾದ್ರೆ ಹೀರೋಯಿನ್ ಅಮ್ಮ ನೆಕ್ಸ್ಟ್ ಬರ್ತಾ ಇರುವ ವಿಂಟರ್ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡ್ಬೇಕು. ಅದಕ್ಕೆ ನಿಮ್ಮ ಕ್ಲಾಸ್ ಅಲ್ಲಿ ಯಾವ್ದಾರ ಹುಡುಗನನ್ನ ನೀನ್ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ. ಇಲ್ಲಿ ಹೀರೋಯಿನ್ ಏನು ನಮ್ಮ ಕ್ಲಾಸ್ ಬಾಯ್ಸ್ ಅನ್ನ ಮಾತಾಡ್ಸ್ಬೇಕಾ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೇಕಾ, ಇದು ನನ್ ಕೈಯಿಂದ ಆಗಲ್ಲ, ನಾನು ಯಾವ ಡ್ಯಾನ್ಸ್ ಕೂಡ ಮಾಡಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇದನ್ನ ನೋಡಿ ಹೀರೋಯಿನ್ ಅವರ ಅಪ್ಪ ಇವಳು ಯಾವ ಕೆಲ್ಸಕ್ಕೂ ಬರೋದಿಲ್ಲ, ಇವಳೊಬ್ಳು ವೇಸ್ಟ್ ಅಂತ ಹೇಳಿ ಅವಳಿಗೆ ಬೈತಾನೆ ಇರ್ತಾರೆ. ಇದನ್ನ ಹೀರೋಯಿನ್ ಕೇಳಿಸ್ಕೊಬಿಡ್ತಾಳೆ. ನಮ್ಮ ಅಪ್ಪನೇ ಇಷ್ಟು ಬೈತಾ ಇದ್ದಾರೆ ಅಂತ ಫೀಲ್ ಮಾಡ್ಕೊಂಡು ಕೂತಿರ್ತಾಳೆ. ಹೀಗೆ ಅಳ್ಕೊಂಡ್ ಕೂತಿರ್ತಾಳೆ. ಅವ್ರ ಅಪ್ಪ ಅಮ್ಮ ಅವರ ರೂಮ್ ಅಲ್ಲಿ ಇರ್ತಾರೆ. ಕನ್ನಡಿ ಹಿಂದೆ ಯಾವ್ದೋ ಒಂದು ಫೋಟೋ ಇರೋದಾಗಿ ಕಾಣಿಸುತ್ತೆ. ಏನು ಅಂತ ನೋಡಿದ್ರೆ ನಮ್ಗೆ ಮೂವಿ ಸ್ಟಾರ್ಟಿಂಗ್ ಅಲ್ಲೇ ತೋರಿಸಿದ್ರಲ್ವಾ ಟ್ವಿನ್ಸ್ ಬೇಬಿ ಫೋಟೋನ, ಅದೇ ಇದು. ಹೀರೋಯಿನ್ ಗೆ ಏನು ಕೂಡ ಅರ್ಥ ಆಗ್ತಿರೋಲ್ಲ. ಹಾಗೆ ಇಟ್ಕೊಂಡು ನೋಡ್ತಾ ಇರ್ತಾಳೆ. ಸರಿ ಅಂತ ಹೇಳಿ ವಾಶ್ರೂಮ್ ಗೆ ಸ್ನಾನ ಮಾಡೋದಕ್ಕೆ ಅಂತ ಹೋಗ್ತಾಳೆ. ಅಲ್ಲಿ ಮಿರರ್ ಅಲ್ಲಿ ತನ್ನ ರಿಫ್ಲೆಕ್ಟರ್ ಮೂವ್ ಆಗೋದನ್ನ ಕಂಡು ತುಂಬಾನೇ ಹೆದರ್ಕೋತಾಳೆ. ಅಷ್ಟೇ ಅದನ್ನ ನೋಡಿ ಹೆದರ್ಕೊಂಡ ಹೀರೋಯಿನ್ ಆಚೆನೆ ಬಂದ್ಬಿಡ್ತಾಳೆ. ಬೆಳಿಗ್ಗೆ ಆಗುತ್ತೆ. ತನ್ನ ತಂದೆ ಹತ್ರ ನಡೆದ ವಿಷಯನ ಹೇಳ್ಕೊಡೋಣ ಅಂದ್ರೆ ಅವರು ಕೂಡ ಇದನ್ನ ಕೇಳಿಸ್ಕೊಳ್ಳೋದೇ ಇಲ್ಲ. ಮತ್ತೆ ಅವಳಿಗೆನೆ ಬೈಯೋದಿಕ್ ಸ್ಟಾರ್ಟ್ ಮಾಡ್ತಾರೆ. ನಿನ್ನ ನೋಡು ಹೇಗ್ ಕಾಣಿಸ್ತಾ ಇದೆಯಾ, ಹೋಗಿ ನೀಟಾಗಿ ಡ್ರೆಸ್ ಮಾಡ್ಕೊಂಡ್ ಬಾ, ಹಾಗೆ ಸ್ವಲ್ಪ ಮೇಕಪ್ ಅನ್ನ ಮಾಡ್ಕೊಂಡ್ ಬಾ ಅಂತ ಹೇಳಿ ಕಳಿಸ್ತಾರೆ. ಇಲ್ಲಿ ಹೀರೋಯಿನ್ ಸರಿ ಅಂತ ಹೇಳಿ ರೆಡಿಯಾಗಿ ಸ್ಕೂಲಿಗೆ ಹೊರಟಿರ್ತಾಳೆ. ಯಾವಾಗ್ಲೂ ಹೀರೋಯಿನ್ ಜೊತೆ ಬರ್ತಾ ಇದ್ದ ಫ್ರೆಂಡ್ ಅವಳ ಬಾಯ್ ಫ್ರೆಂಡ್ ಜೊತೆ ಬಿಸಿ ಆಗ್ಬಿಟ್ಟಿರ್ತಾಳೆ. ಅವರಿಬ್ಬರನ್ನ ನೋಡ್ಕೊಂಡು ಹಾಗೆ ಬೇಜಾರಾಗೆ ಬರ್ತಾ ಇರ್ತಾಳೆ. ಮತ್ತೆ ಅಲ್ಲೇ ಹೀರೋಯಿನ್ ನ ಕ್ಲಾಸ್ಮೇಟ್ ಆದ ಮಾರ್ಕ್ ಇರ್ತಾನೆ. ಅವನು ಇವಳನ್ನ ನೋಡಿದ್ರೆ ಸಾಕು ಯಾವ್ದಾದ್ರು ಒಂದು ಪ್ರಾಬ್ಲಮ್ ಅನ್ನ ಮಾಡ್ತಾನೆ ಇರ್ತಾನೆ. ಇವಾಗ್ಲೂ ಕೂಡ ಮಾರ್ಕ್ ಅವಳು ಹೋಗ್ಬೇಕಾದ್ರೆ ಕಾಲನ್ನ ಅಡ್ಡ ಇಟ್ಟು ಅವಳನ್ನ ಕೆಳಗೆ ಬೀಳಿಸ್ತಾನೆ. ಅವಳು ಕೆಳಗೆ ಬಿದ್ದಿದ್ದಕ್ಕೆ ಎಲ್ಲರೂ ಅವಳನ್ನ ಕಿಂಡಲ್ ಮಾಡಿ ನಗ್ತಾ ಇರ್ತಾಳೆ. ಈ ಕಡೆ ಸೀನ್ ಬಂದು ಅವಳನ್ನ ಎತ್ತಿಟ್ಕೊಂಡು ಮಾರ್ಕ್ಗೆ ಏಯ್ ಯಾಕೆ ಅವಳನ್ನ ಹಾಗೆ ಮಾಡ್ದೆ ಅಂತ ಹಿಡಿದು ಕೇಳ್ತಾ ಇರ್ತಾನೆ. ಇಲ್ಲಿ ಸೀನ್ಗೂ ಸಹ ಹೀರೋಯಿನ್ ಅಂದ್ರೆ ಸ್ವಲ್ಪ ಇಷ್ಟ ಇರುತ್ತೆ. ಅರೆ ಹೊರಗಡೆ ಎಲ್ಲುವೆ ಹೇಳ್ಕೊಂಡಿರೋದಿಲ್ಲ. ಅದೇ ದಿನ ನೈಟ್ ಹೀರೋಯಿನ್ ಬಾತ್ರೂಮ್ ಅಲ್ಲಿ ಇರ್ಬೇಕಾದ್ರೆ ಯಾರೋ ಅವಳ ಹೆಸರನ್ನ ಕರೆಯೋದಾಗಿ ಅವಳಿಗೆ ಕೇಳಿಸುತ್ತೆ. ಏನು ಅಂತ ಹುಡ್ಕೊಂಡು ಹೋದ್ರೆ ಕನ್ನಡಿಯಲ್ಲಿ ರಿಫ್ಲೆಕ್ಟರ್ ಮಾತಾಡ್ತಾ ಇದೆ. ನನ್ನ ನೋಡಿ ಭಯ ಬೀಳ್ಬೇಡ, ನನ್ನ ಹೆಸರು ಐರಮ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಅನ್ನ ಮಾಡ್ಕೋತಾ ಇದೆ. ಮತ್ತೆ ನಾನು ಹುಟ್ಟಾಗ್ಲಿಂದನೂ ನಿನ್ ಜೊತೆಯಲ್ಲೇ ಇದ್ದೀನಿ, ನನ್ನ ಕೈಯಿಂದ ನಿನ್ನ ಕಷ್ಟಗಳನ್ನ ಸರಿ ಮಾಡ್ಬೋದು ಅಂತ ಹೀರೋಯಿನ್ ಗೆ ಹೇಳ್ತಾ ಇರ್ತಾಳೆ. ಇಲ್ಲಿ ಇಬ್ರುವೆ ಮಾತಾಡ್ಕೋತಾ ಇರ್ತಾರೆ. ಹೀರೋಯಿನ್ ಗೆ ಹಾಗೆ ಐರಮ್ ಇಷ್ಟ ಆಗ್ತಾಳೆ. ಐರಮ್ ಗೆ ಹೀರೋಯಿನ್ ಗೆ ಏನ್ ಇಷ್ಟ ಏನ್ ಕಷ್ಟ ಆಗ್ತಾ ಇದೆ ಅನ್ನೋದು
ಗೊತ್ತಿರುತ್ತೆ. ಇಲ್ಲಿ ಹೀರೋಯಿನ್ ನನ್ನ ಜೊತೆನೆ ಮಾತಾಡ್ಕೋತಾ ಇದ್ದೀನಿ, ನನ್ನ ರಿಫ್ಲೆಕ್ಟರ್ ಜೊತೆನೆ ಮಾತಾಡ್ಕೋತಾ ಇದ್ದೀನಿ ಅಂತ ರಿಯಾಲಿಟಿನ ಬಿಟ್ಟು ಮಾತಾಡ್ಕೋತಾ ಇರ್ತಾರೆ. ಮತ್ತೆ ಬೆಳಿಗ್ಗೆ ಎದ್ದು ರೆಡಿ ಆಗ್ತಾಳೆ. ಎಲ್ಲ ದಿನಗಳನ್ನ ಹೋಲ್ಸ್ಕೊಂಡ್ರೆ ಆ ದಿನ ಸ್ವಲ್ಪ ಬೆಟರ್ ಆಗಿ ಫೀಲ್ ಮಾಡ್ತಾ ಇರ್ತಾಳೆ. ಸ್ಕೂಲ್ ಮುಗಿಸ್ಕೊಂಡು ತನ್ನ ಅಪ್ಪನ ಕ್ಲಿನಿಕ್ ಗೆ ಹೋಗ್ತಾಳೆ. ಅಲ್ಲಿ ಅಪ್ಪ ಯಾರೋ ಒಬ್ಬ ಪೇಷಂಟ್ ಅಂತ ತುಂಬಾ ಕ್ಲೋಸ್ ಆಗಿರೋದನ್ನ ನೋಡ್ತಾಳೆ. ಮತ್ತೆ ನೆಕ್ಸ್ಟ್ ಅದರ ಬಗ್ಗೆ ಯೋಚನೆ ಮಾಡದೆ ಹೀರೋಯಿನ್ ಮತ್ತೆ ಅವರ ಅಪ್ಪ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅಂತ ಒಂದು ಮೂವಿಗೆ ಹೋಗಿರ್ತಾರೆ. ಹಾಗೆ ಮೂವಿ ಕೂಡ ಮುಗಿಯುತ್ತೆ. ಇಬ್ರು ಮೂವಿಯನ್ನ ನೋಡ್ಕೊಂಡು ಹೊರಗೆ ಬರ್ಬೇಕಾದ್ರೆ ಅವಳ ಕ್ಲಾಸ್ಮೇಟ್ ಆದ ಮಾರ್ಕ್ ಗೊತ್ತಿಲ್ಲದೆ ಅವಳಿಗೆ ಡಿಕ್ಕಿಯನ್ನ ಹೊಡೆದು ಬಿಡ್ತಾನೆ. ಇವನು ಕೂಡ ಆ ಮೂವಿಗೆ ಬಂದಿರ್ಬೇಕು. ಮತ್ತೆ ಇಲ್ಲಿ ಡಿಕ್ಕಿಯನ್ನ ಹೊಡೆದು ಅವಳ ಜೊತೆ ತಂದೆ ಇರೋದನ್ನ ನೋಡಿ ಸ್ವಲ್ಪ ಒಳ್ಳೆ ಹುಡುಗನ ರೀತಿ ಆಕ್ಟ್ ಅನ್ನ ಮಾಡ್ತಾನೆ. ಮಾರ್ಕ್ ಫ್ರೆಂಡ್ಸ್ ಗೆನೆ ನಂಬೋಕ್ ಆಗ್ತಾ ಇರಲ್ಲ, ಅಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾ ಇರ್ತಾನೆ. ಇಲ್ಲಿ ಹೀರೋಯಿನ್ ಗೆ ಫುಲ್ ಅನ್ಕಂಫರ್ಟೇಬಲ್ ಫೀಲ್ ಆಗ್ತಾ ಇರುತ್ತೆ. ಇದೆಲ್ಲ ನೋಟಿಸ್ ಮಾಡಿದ ಹೀರೋಯಿನ್ ತಂದೆ ಹೀರೋಯಿನ್ ಗೆ ಅವರು ಪ್ರಾಬ್ಲಮ್ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೂ ಅವ್ರಿಗೆ ಏನು ಮಾಡದೆ ಸೈಲೆಂಟ್ ಆಗ್ಬಿಡ್ತಾರೆ. ಇಲ್ಲಿ ಇಬ್ರು ಕಾರಲ್ಲಿ ಹೊರಟಿರ್ತಾರೆ. ಅಪ್ಪ ಮಗಳಿಗೆ, ಮಗಳೇ ನಾಳೆ ಬೆಳಿಗ್ಗೆ ಅಷ್ಟೊತ್ತಿಗೆ ಕ್ಲಿನಿಕ್ ಗೆ ಬಂದ್ಬಿಡು, ನಾಳೆ ನಿನ್ನ ಬರ್ತ್ಡೇ ಅಲ್ವಾ, ನಿನಗೆ ಒಂದು ಗಿಫ್ಟ್ ಅನ್ನ ಕೊಡ್ತೀನಿ ಅಂತ ಹೇಳ್ತಾರೆ. ಸೊ ಇದನ್ನ ಕೇಳಿ ಹೀರೋಯಿನ್ ಗೆ ತುಂಬಾನೇ ಖುಷಿ ಆಗುತ್ತೆ. ನೈಟ್ ಮಿರರ್ ನ ಮುಂದೆ ನಿಂತ್ಕೊಂಡು ತನ್ನ ಅಕ್ಕನ ಹತ್ರ ಅಂದ್ರೆ ರಿಫ್ಲೆಕ್ಟರ್ ಹತ್ರ ಎಲ್ಲವನ್ನ ಹೇಳ್ಕೊತಾಳೆ. ಇಲ್ಲಿ ಅಕ್ಕ ನಿನ್ನ ತಂದೆ ನಿನ್ನನ್ನ ನೋಡಿ ಇಷ್ಟ ಪಡ್ತಿದ್ದಾರೆ ಅಂತ ಅನ್ಕೋತಾ ಇದೆಯಾ ಅಂತ ಹೇಳಿ ನಗ್ತಾ ಇರ್ತಾಳೆ. ಹೀರೋಯಿನ್ ನನಗೆ ಗೊತ್ತು, ನಾಳೆ ನನ್ನ ತಂದೆ ನನಗೆ ಹೊಸ ಕಾರ್ ಅನ್ನ ಗಿಫ್ಟ್ ಮಾಡ್ತಾರೆ, ನನ್ನ ಕಷ್ಟ ಅವರಿಗೆ ಅರ್ಥ ಆಗಿದೆ, ನಾನಿನ್ನ ಆ ಸ್ಕೂಲ್ ಬಸ್ ನಲ್ಲಿ ಆ ಕೆಟ್ಟ ಹುಡುಗರ ಜೊತೆ ಹೋಗೋದಿಲ್ಲ, ಹಾಗೆ ಕಾನ್ಫಿಡೆಂಟ್ ಆಗಿ ಹೇಳಿ ಅಲ್ಲಿಂದ ರೂಮಿಗೆ ಹೊರಡ್ತಾಳೆ. ಅದೇ ರೀತಿ ಹೀರೋಯಿನ್ ತುಂಬಾ ಸಂತೋಷದಿಂದ ಅದ್ರ ನಾಳೆ ಬೆಳಿಗ್ಗೆ ಅಪ್ಪನ ಕ್ಲಿನಿಕ್ ಗೆ ಹೋಗ್ತಾಳೆ. ಹೋಗಿ ನೋಡಿದ್ರೆ ಅವಳ ಕನಸೆಲ್ಲ ಛಿದ್ರ ಆಗ್ಬಿಡುತ್ತೆ. ಅಂತದೇನಾಯ್ತಪ್ಪ ಅಂದ್ರೆ ಅವಳ ತಂದೆ ಇವಳಿಗೆ ಏನನ್ನ ಗಿಫ್ಟ್ ಆಗಿ ಕೊಡ್ಬೇಕು ಅನ್ಕೊಂಡಿರ್ತಾರೆ ಅಂದ್ರೆ ಅವಳು ಇನ್ನು ಸುಂದರವಾಗಿ ಕಾಣಿಸ್ಬೇಕು ಅಂತ ಅವಳ ಮೂಗಿನ ಮೇಲೆ ಒಂದು ಪ್ಲಾಸ್ಟಿಕ್ ಸರ್ಜರಿಯನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಇದನ್ನ ಕೇಳಿ ಹೀರೋಯಿನ್ ಗೆ ತುಂಬಾನೇ ಬೇಜಾರಾಗುತ್ತೆ. ಅದು ಅವಳಿಗೆ ಕಷ್ಟ ಆಗುತ್ತೆ. ಆದ್ರೆ ಅಪ್ಪನಿಗೆ ಏನು ಹೇಳೋಕಾಗದೆ ಸರಿ ಅಂತ ಹೇಳಿ ಅಲ್ಲಿಂದ ಬಂದ್ಬಿಡ್ತಾಳೆ. ಮನೆಗೆ ಬಂದು ಐರಮ್ ಹತ್ರ ನಡೆದ ವಿಷಯನೆಲ್ಲ ಹೇಳ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ. ಇಲ್ಲಿ ಐರಮ್ ನನಗೆ ಯಾವಾಗ್ಲೂ ಗೊತ್ತು ನಿನ್ನ ತಂದೆ ಎಂತವನು ಅಂತ, ನೀನ್ ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಡ ಅಂತ ಹೇಳಿದ್ರೆ ಅವಳು ಅಳೋದನ್ನ ನೋಡಿ ಇವಳಿಗೂ ಕೂಡ ಬೇಜಾರಾಗುತ್ತೆ. ಮತ್ತೆ ಐರಮ್ ತನ್ನ ತಂದೆಯ ಮೇಲೆ ಜೋಕನ್ನ ಮಾಡಿ ಅವಳಿಗೆ ಸ್ವಲ್ಪ ನಗಿಸ್ತಾಳೆ. ಸಡನ್ ಆಗಿ ಅಲ್ಲಿಗೆ ಹೀರೋಯಿನ್ ಅವರ ಅಮ್ಮ ಬರ್ತಾರೆ. ಯಾರ ಜೊತೆನೂ ಮಾತಾಡ್ಕೊಂಡು ನಗ್ತಾ ಇರೋದನ್ನ ಅವಳು ನೋಟಿಸ್ ಮಾಡ್ತಾರೆ. ಇದನ್ನ ಹೀರೋಯಿನ್ ತುಂಬಾನೇ ಕೇರ್ಫುಲ್ ಆಗಿ ಮ್ಯಾನೇಜ್ ಮಾಡಿ ಹೋಗಿ ಮಲ್ಕೋ ಬಿಡ್ತಾಳೆ. ಇಲ್ಲಿ ಹೀರೋಯಿನ್ ಅವರ ಅಮ್ಮ ಅವರ ಅಪ್ಪನ ಹತ್ರ ನಡೆದ ವಿಷಯನೆಲ್ಲ ಹೇಳ್ತಾ ಇರ್ತಾರೆ. ಆದ್ರೆ ಅವರ ಗಂಡ ನಿದ್ದೆ ಮಾತ್ರೆಗಳನ್ನ ಕೊಟ್ಟು ಮಲ್ಗೋದಿಕ್ಕೆ ಹೇಳ್ತಾರೆ. ನನಗೆ ಮೊದ್ಲಿನ ತರ ತುಂಬಾ ಕೆಟ್ಟ ಕನ್ಸುಗಳು ಬರ್ತಾ ಇದೆ, ಏನಾದ್ರೂ ತೊಂದರೆ ಆಗುತ್ತೆ ಅಂತ ತುಂಬಾನೇ ಭಯ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ಸಹ ಅವರು ತಲೆಗೆ ಹಾಕೊಳ್ದೆ ಸರಿ ಇವಾಗ ಮಲ್ಕೋ, ಬೆಳಿಗ್ಗೆ ಎದ್ದು ಮಾತಾಡೋಣ ಅಂತ ಹೇಳಿ ಮಲಗಿಸ್ತಾರೆ. ಇಲ್ಲಿ ಹೀರೋಯಿನ್ ಫ್ರೆಂಡ್ ಅವಳನ್ನ ಐಸ್ ಸ್ಕೇಟಿಂಗ್ ಹೇಳ್ಕೊಡ್ತೀನಿ ಅಂತ ಒಂದು ಜಾಗಕ್ಕೆ ಕರ್ಕೊಂಡ್ ಬಂದಿರ್ತಾಳೆ. ಹೀರೋಯಿನ್ ವಿಂಟರ್ ಕಾಂಪಿಟೇಷನ್ ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಬಂದಿರ್ತಾಳೆ. ಇಲ್ಲಿ ಹೀರೋಯಿನ್ ಗೆ ಐಸ್ ಮೇಲೆ ನೆಟ್ ಗೆ ನಿಂತ್ಕೊಳ್ಳೋಕು ಸಹ ಬರೋದಿಲ್ಲ. ಆದ್ರೆ ಅವಳ ಫ್ರೆಂಡ್ ಇದರಲ್ಲಿ ಪ್ರೋ ಅಂತಾನೆ ಹೇಳ್ಬೋದು. ಹಾಗೆ ಇನ್ನೇನ್ ಸ್ಕೇಟ್ ಮಾಡೇ ಬಿಡ್ತೀನಿ ಅಂತ ಹೇಳಿ ಹೋಗ್ಬೇಕಾದ್ರೆ ತುಪ್ಪ ಅಂತ ಹೇಳಿ ಕೆಳಗೆ ಬಿದ್ದ್ಬಿಡ್ತಾಳೆ. ಹಾಗೆ ಹೀರೋಯಿನ್ ನ ಕಾಲಿಗೆ ಸ್ವಲ್ಪ ಪೆಟ್ಟಾಗುತ್ತೆ. ಅಲ್ಲಿಂದ ಮೇಲೆ ಹೇಗೆ ಹೇಳೋದು ಅಂತಾನೆ ಅವಳಿಗೆ ಗೊತ್ತಾಗ್ತಿರೋದಿಲ್ಲ. ಹೀರೋಯಿನ್ ಗೆ ಹೆಲ್ಪ್ ಮಾಡದೆ ಅವಳ ಫ್ರೆಂಡ್ ನನ್ನ ಬಾಯ್ ಫ್ರೆಂಡ್ ಮೇಲೆ ನೀನು ಕಣ್ಣು ಹಾಕ್ತಿದ್ಯಾ ಅಲ್ವಾ, ನಿನಗೆ ಹೀಗೆ ಆಗ್ಬೇಕು ಅಂತ ಹೇಳಿ ಅವಳಿಗೆ ಹೆಲ್ಪ್ ಅನ್ನ ಮಾಡದೆ ಅಲ್ಲಿಂದ ಹೊರಟೋಗ್ತಾಳೆ. ಹೀರೋಯಿನ್ ಗೆ ತುಂಬಾನೇ ಕಷ್ಟ ಆಗ್ತಿರುತ್ತೆ. ಆದ್ರೂ ಹಾಗೋ ಹೀಗೋ ಟ್ರೈ ಮಾಡಿ ಅಲ್ಲಿಂದ ಮನೆಗೆ ಬರ್ತಾಳೆ. ಇಲ್ಲಿ ಐರಮ್ ನಿನ್ನ ಫ್ರೆಂಡ್ ಒಳ್ಳೆ ಅಲ್ಲ, ನಿನ್ನನ್ನ ತುಂಬಾ ಯೂಸ್ ಮಾಡ್ಕೋತಾ ಇದ್ದಾಳೆ ಅಂತ ಹೇಳ್ತಾಳೆ. ಆದ್ರೆ ಹೀರೋಯಿನ್ ಅವಳ ಸಪೋರ್ಟ್ ಆಗಿ ಮಾತಾಡ್ಕೊಂಡು ಕೊನೆಯದಾಗಿ ಅವಳಿಗೆ ಹೆಲ್ಪ್ ಮಾಡ್ಕೊಟ್ಬಿಡೋಣ ಅಂತ ಹೇಳಿ ಅವಳ ಬಗ್ಗೆನೆ ಮಾತಾಡ್ತಾಳೆ. ಆದ್ರೆ ಇದು ಐರಮ್ಗೆ ಸ್ವಲ್ಪನೂ ಕೂಡ ಇಷ್ಟ ಆಗೋದಿಲ್ಲ. ಸ್ಟಾರ್ಟಿಂಗ್ ಇಂದ ಇಲ್ಲಿವರೆಗೂ ಏನೆಲ್ಲ ಪ್ರಾಬ್ಲಮ್ ಮಾಡಿದಾಳೆ ಅಂತ ಹೇಳಿ ನೆನ್ಪಿಸ್ತಾಳೆ. ಇದನ್ನ ಕೇಳಿದ ಹೀರೋಯಿನ್ ತುಂಬಾನೇ ಅಳ್ತಾಳೆ. ಇಷ್ಟಕ್ಕೆಲ್ಲ ಯಾಕೆ ಅಳ್ತೀಯಾ, ನೀನ್ ಮನ್ಸ್ ಮಾಡಿದ್ರೆ ನಾನ್ ನಿನ್ ಕಷ್ಟಗಳನ್ನೆಲ್ಲ ಸರಿ ಮಾಡ್ತೇನೆ. ಹೇಗೆ ಅಂದ್ರೆ ನಿನ್ನ ದೇಹದೊಳಗೆ ನಾನ್ ಬರ್ಬೇಕು, ನನ್ನ ತರ ರಿಫ್ಲೆಕ್ಟ್ ಆಗಿ ನೀನ್ ಇರ್ಬೇಕು ಅಂತ ಹೇಳ್ತಾಳೆ. ಇಲ್ಲಿ ಹೀರೋಯಿನ್ ತನ್ನ ಕಷ್ಟಗಳೆಲ್ಲ ಸಾಲ್ವ್ ಆದ್ರೆ ಸಾಕಪ್ಪ ಅಂತ ಹೇಳಿ ಅದಕ್ಕೆ ಒಪ್ಕೋತಾಳೆ. ಹಾಗೆ ಒಂದೇ ಜಾಗದಲ್ಲಿ ಕೈ ಇಟ್ಟು ಹತ್ರ ಬಂದು ಇಬ್ರು ಎಕ್ಸ್ಚೇಂಜ್ ಆಗಿ ಬರ್ಬೋದು ಅಂತ ಹೇಳಿ ಹತ್ರ ಹೋಗ್ತಾ ಇರ್ತಾರೆ. ಸಡನ್ ಆಗಿ ಅವ್ರ ಅಮ್ಮ ಬಂದ್ಬಿಡ್ತಾರೆ. ಏನು ಮಾಡದೆ ಅವಳನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ನಾಳೆ ಬೆಳಿಗ್ಗೆ ಅವಳಿಗೆ ಮೇಕಪ್ ಅನ್ನ ಮಾಡಿ ಡ್ಯಾನ್ಸ್ ಕಾಂಪಿಟೇಷನ್ ಗೆ ಹೋಗು ಅಂತ ಹೇಳಿ ಕಳಿಸ್ತಾರೆ. ಅಲ್ಲಿಗೆ ಹೋಗೋದಿಕ್ಕೆ ಅವಳಿಗೆ ಸ್ವಲ್ಪ ಕೂಡ ಇಷ್ಟ ಇರೋದಿಲ್ಲ. ಆದ್ರೆ ಅವ್ರ ಅಮ್ಮ ಹೇಳಿದ್ದಾರೆ ಅಂತ ಅಲ್ಲಿಗೆ ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಎಲ್ಲರೂ ತುಂಬಾ ಚೆನ್ನಾಗಿ ಸ್ಕೇಟ್ ಮಾಡ್ತಾ ಇರ್ತಾರೆ. ಹೀರೋಯಿನ್ ಗೆ ನಿಂತ್ಕೊಳ್ಳೋಕು ಸಹ ಬರ್ತಾ ಇರೋದಿಲ್ಲ. ಇದನ್ನ ನೋಡಿದ ಸೀನ್ ಹುಡುಗ ಅವಳ ಹತ್ರ ಬಂದು ನನ್ನ ಜೊತೆ ಡ್ಯಾನ್ಸ್ ಅನ್ನ ಮಾಡ್ತೀಯ ಅಂತ ಕೇಳ್ತಾನೆ. ಹೀರೋಯಿನ್ ಗೆ ತುಂಬಾನೇ ಸಂತೋಷ ಆಗುತ್ತೆ. ಹಾಗೆ ಸ್ವಲ್ಪ ಭಯ ಕೂಡ ಇರುತ್ತೆ. ಸರಿ ಅಂತ ಹೇಳಿ ಇಬ್ರು ಸ್ಕೇಟಿಂಗ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದನ್ನ ನೋಡಿದ ಹೀರೋಯಿನ್ ಫ್ರೆಂಡ್ ಗೆ ತುಂಬಾನೇ ಕೋಪ ಬರುತ್ತೆ. ಹಾಗೆ ಅವಳನ್ನ ಗುರಾಯಿಸ್ಕೊಂಡು ನೋಡ್ತಾ ಇರ್ತಾಳೆ. ಇಲ್ಲಿ ಸಡನ್ ಆಗಿ ಹೀರೋಯಿನ್ ಕೆಳಗೆ ಬಿದ್ಬಿಡ್ತಾಳೆ. ಅವಳನ್ನ ಹೆತ್ತೋಣ ಅಂತ ಹೇಳಿ ಸೀನ್ ಹುಡುಗ ಬಂದ್ರೆ ಅವಳ ಫ್ರೆಂಡ್ ಬಂದು ಯಾವ್ದೋ ಒಂದು ಕಾರಣ ಹೇಳಿ ಅವನನ್ನ ಅಲ್ಲಿಂದ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಲ್ಲಿಗೆ ಬಂದ ಮಾರ್ಕ್ ಅವಳು ಮೇಲೆ ಹೇಳಿ ಅಂತ ಅವಳಿಗೆ ಕೈಯನ್ನ ಕೊಡ್ತಾಳೆ. ಅವಳು ಸಹ ಇವನು ನಿಜವಾಗ್ಲೂ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಕೈಯನ್ನ ಹಿಡ್ಕೋತಾಳೆ. ಆದ್ರೆ ಇಲ್ಲಿ ಮಾರ್ಕ್ ಅವಳನ್ನ ಹಿಡ್ಕೊಂಡು ದರ ಅಂತ ಹೇಳ್ಕೊಂಡು ಹೋಗ್ತಾನೆ. ಅಲ್ಲಿರೋರೆಲ್ಲ ಅವಳನ್ನ ನೋಡ್ಕೊಂಡು ತುಂಬಾನೇ ನಗಾಡ್ತಿರ್ತಾರೆ. ಅವಳು ಎಷ್ಟೇ ಕಿರ್ಚಾಡ್ತಾ ಇದ್ರು ಅವಳನ್ನ ಬಿಡೋ ತರ ಇಲ್ಲ. ಅವನು ಒಂದು ಕಡೆ ಕರ್ಕೊಂಡೋಗಿ ಕೈಯನ್ನ ಬಿಟ್ಬಿಡ್ತಾನೆ. ಹೀರೋಯಿನ್ ಕಷ್ಟಪಟ್ಟು ಎದ್ದು ಅಲ್ಲಿಂದ ಹತ್ಕೊಂಡು ಮನೆಗೆ ಬಂದ್ಬಿಡ್ತಾಳೆ. ಎಲ್ಲರೂ ನನ್ನ ಗೊಂಬೆ ತರ ಟ್ರೀಟ್ ಮಾಡ್ತಾ ಇದ್ದಾರೆ. ಮತ್ತೆ ಅವತ್ ಏನೆಲ್ಲ ಆಯ್ತು ಅನ್ನೋದನ್ನ ಐರಾ ಹತ್ರ ಹೇಳ್ಕೊಂಡು ತುಂಬಾನೇ ಅಳ್ತಾ ಇರ್ತಾಳೆ. ನಾವಿಬ್ರುವೆ
ಎಕ್ಸ್ಚೇಂಜ್ ಆಗಿ ಬಿಡೋಣ, ನನ್ನ ಪ್ರಾಬ್ಲಮ್ ನೆಲ್ಲ ನೀನು ಸಾಲ್ವ್ ಮಾಡಿ ಕೊಡು ಅಂತ ತುಂಬಾ ಹತ್ಕೊಂಡೆ ಕೇಳ್ಕೊತಾಳೆ. ಇಷ್ಟು ದಿನಗಳಿಂದ ಅವಳು ಈ ಟೈಮ್ಗೆ ಕಾಯ್ತಾ ಇರೋದಾಗಿ ತೋರಿಸ್ತಾರೆ. ಮತ್ತೆ ಅವಳ ಕೈ ಪಕ್ಕನೆ ಕೈ ಇಟ್ಟು ಹಾಗೆ ಹತ್ರ ಬಂದು ಹಾಗೆ ಇಬ್ರು ಲಿಪ್ಸ್ ಟಚ್ ಆಗ್ಬೇಕಾದ್ರೆ ಹೀರೋಯಿನ್ ಕನ್ನಡಿ ಒಳಗೆ ಐರನ್ ಬಾಡಿ ಒಳಗೆ ಬಂದ್ಬಿಡ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಹೀರೋಯಿನ್ ಅವರ ಅಮ್ಮಗೆ ತುಂಬಾನೇ ಹೊಟ್ಟೆ ನೋವು ಬರುತ್ತೆ. ಹೇಗೆ ಅಂತ ಅಂದ್ರೆ ಡೆಲಿವರಿ ಟೈಮ್ ಅಲ್ಲಿ ಆಗೋಷ್ಟು ಪೇನ್ ಅವರಿಗೆ ಆಗ್ತಾ ಇರುತ್ತೆ. ಮಗು ಹುಟ್ಟಾ ಇದೆ ಅನ್ನೋ ಫೀಲ್ ಆಗುತ್ತೆ. ಮತ್ತೆ ಹಳೆ ಕನ್ಸ್ ಕೂಡ ಬೀಳುತ್ತೆ. ಇಲ್ಲಿ ಏನು ಅಂತಂದ್ರೆ ಅವಳು ಹುಟ್ಟಬೇಕಾದ್ರೆ ಬಿದ್ದ ಕನಸೆ ಅವರಿಗೆ ಪದೇ ಪದೇ ಬೀಳ್ತಾ ಇರುತ್ತೆ. ಹಾಗೆ ಹೀರೋಯಿನ್ ಬೆಳಗ್ಗೆ ಬೇಗ ಎದ್ದು ಟಿಫಿನ್ ಅನ್ನ ಮಾಡ್ಕೋತಾಳೆ. ಇದನ್ನ ನೋಡಿ ಅವರ ಅಮ್ಮನಿಗೆ ಶಾಕ್ ಆಗುತ್ತೆ. ಯಾವಾಗ್ಲೂ ಲೇಟ್ ಮಾಡ್ತಿದ್ದ ಈ ಹುಡುಗಿ ಏನಿವತ್ತು ಇಷ್ಟು ಬೇಗ ರೆಡಿ ಆಗಿದ್ದಾಳೆ ಅಂತ ಅನ್ಕೋತಾ ಇರ್ತಾರೆ. ಆದ್ರೆ ಅವಳ ಬಾಡಿಯಲ್ಲಿ ಅವ್ರ ಅಕ್ಕ ಇದ್ದಾರೆ ಅಂತ ಅವರಿಗೆ ಗೊತ್ತಾಗೋದಿಲ್ಲ. ಸರಿ, ಹೇಗೋ ಒಳ್ಳೆ ಬುದ್ಧಿ ಕಲಿತಿದ್ದಾಳೆ ಅಂತ ಹೇಳಿ ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾಳೆ. ಹಾಗೆ ಸ್ಕೂಲಿಗೆ ಹೋಗ್ತಾ ಇರ್ತಾಳೆ. ಅವಳ ಬಾಡಿ ಒಳಗೆ ಐರ ಇರೋದ್ರಿಂದ ತುಂಬಾ ಕಾನ್ಫಿಡೆಂಟ್ ಆಗಿ ಒಳಗೆ ಹೋಗ್ತಾ ಇರ್ತಾಳೆ. ಮತ್ತೆ ಅವಳು ಬರ್ಬೇಕಾದ್ರೆ ಎಲ್ಲರೂ ಅವಳನ್ನ ನೋಡಿ ನಗ್ತಾ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವತ್ತು ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಮಾರ್ಕ್ ಅವಳಿಗೆ ಅಷ್ಟೆಲ್ಲ ಅವಮಾನ ಮಾಡಿರ್ತಾನೆ. ಮತ್ತೆ ಒಂದು ಸೈಡ್ ಅಲ್ಲಿ ನಿಂತ್ಕೊಂಡು ಬೇರೆ ಹುಡುಗಿರ್ನ ಚುಡಾಯಿಸ್ತಾ ಇರ್ಬೇಕಾದ್ರೆ ಇವಳನ್ನ ನೋಡಿ ಇವಳನ್ನು ರೇಗ್ಸೋಕೆ ಸ್ಟಾರ್ಟ್ ಮಾಡ್ತಾನೆ. ಇಲ್ಲಿ ಹೀರೋಯಿನ್ ಯಾವತ್ತು ಅವನನ್ನ ನೋಡಿದ್ರು ನೋಡದೆ ಇರೋ ತರ ಹೋಗ್ತಾ ಇರ್ತಾಳೆ. ಆದ್ರೆ ಇವತ್ತು ಅವನ ಪಕ್ಕದಲ್ಲೇ ಹೋಗಿ ನಿಂತ್ಕೋತಾಳೆ. ಯಾಕೆ ಅಂದ್ರೆ ಅವಳ ಬಾಡಿ ಒಳಗಿರೋದು ಅವರ ಅಕ್ಕ. ಹಾಗೆ ಮಾರ್ಕ್ ನ ಕಿವಿಯಲ್ಲಿ ಬಂದು ಏನನ್ನು ಹೇಳಿ ಹೊರಡ್ತಾಳೆ. ಇದನ್ನ ನೋಡಿ ಮಾರ್ಕ್ ಗೆ ತುಂಬಾನೇ ಶಾಕ್ ಆಗುತ್ತೆ. ಸೈಲೆಂಟ್ ಆಗಿ ಇದ್ದ ಹುಡುಗಿಗೆ ಅದೇಗೆ ಇಷ್ಟೊಂದು ಧೈರ್ಯ ಬಂತು ಅಂತ ಅವನು ಭಯ ಪಟ್ಟಿರೋದನ್ನ ಅವನ ಫ್ರೆಂಡ್ಸ್ ನೋಡಿ ಅವನನ್ನ ರೇಗಿಸ್ತಾರೆ. ಇದನ್ನೆಲ್ಲ ನೋಡಿದ ಸೀನ್ ಅವನ ಕಿವಿಯಲ್ಲಿ ನೀನ್ ಏನ್ ಹೇಳ್ದೆ, ನಿನಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು ಅಂತ ಕೇಳ್ತಾನೆ. ಹಾಗೆ ಸೀನ್ ನ ಕಿವಿ ಹತ್ರ ಹೋಗಿ ಏನನ್ನು ಹೇಳ್ತಾಳೆ. ಅದನ್ನ ಕೇಳಿಸ್ಕೊಂಡು ಅವನು ಕೂಡ ಸುಮ್ನಾಗಿ ಬಿಡ್ತಾನೆ. ಮತ್ತೆ ಅಲ್ಲಿಗೆ ಹೀರೋಯಿನ್ ನ ಫ್ರೆಂಡ್ ಬಂದು ನಿನ್ನೆ ನಡೆದಿದ್ದಕ್ಕೆ ಸಾರಿ ಅಂತ ಕೇಳ್ಕೊತಾಳೆ. ಇಲ್ಲಿ ಏನು ಅಂತ ನೋಡಿದ್ರೆ ನಿನ್ನೆ ಆಗಿದ ಅಷ್ಟು ಅವಾಂತರಕ್ಕೂ ಇವಳೆ ಕಾರಣ ಆಗಿರ್ತಾಳೆ. ಇದನ್ನೆಲ್ಲ ಮನ್ಸ್ಕಾಕೊಳ್ದೆ ಐರಮ್ ಸರಿ ಬಿಡು, ನನಗೆ ಇವತ್ತು ಸ್ಕೇಟಿಂಗ್ ಅನ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಗೊತ್ತಾ, ಹೇಳ್ಕೊಡ್ತೀಯ ಅಂತ ಕೇಳ್ತಾಳೆ. ಇದನ್ನ ಕೇಳಿದ ಅವಳ ಫ್ರೆಂಡ್ ಏನಿವಳು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ ಅಂತ ಕೇಳಿ ಸರಿ ಅಂತ ಒಪ್ಕೋತಾಳೆ. ಇಲ್ಲಿ ಐರಮ್ ಅವರ ಅಪ್ಪನನ್ನ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಕ್ಲಿನಿಕ್ ಗೆ ಬರ್ತಾಳೆ. ಅವಳಿಗೆ ಗೊತ್ತಿರುತ್ತೆ ಅವರ ಅಪ್ಪನಿಗಿರೋ ಅಫೇರ್ಸ್ ಗಳು. ಹೇಗಾದ್ರೂ ಮಾಡಿ ಇದನ್ನ ತಡಿಬೇಕು ಅಂತ ಹೇಳಿ ಯಾರು ಇಲ್ದೇ ಇರುವ ಸಮಯದಲ್ಲಿ ರಿಸೆಪ್ಷನ್ ಲಿಸ್ಟ್ ಅಲ್ಲಿ ಆ ಲೇಡಿಯ ನಂಬರ್ ಅನ್ನ ತಗೊಂಡು ಅವಳಿಗೆ ಕಾಲ್ ಮಾಡಿ 1 ಗಂಟೆ ಆದ್ಮೇಲೆ ಕ್ಲಿನಿಕ್ ಗೆ ಬರೋದಕ್ಕೆ ಹೇಳ್ತಾಳೆ. ಮತ್ತೆ ಅದೇ ಟೈಮ್ಗೆ ಅವಳ ಅಮ್ಮನಿಗೆ ಕಾಲ್ ಮಾಡಿ 1 ಗಂಟೆ ಆದ್ಮೇಲೆ ಕ್ಲಿನಿಕ್ ಗೆ ಬನ್ನಿ, ಅಪ್ಪ ನಿಮ್ಮನ್ನ ಡೇಟ್ ಗೆ ಕರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಹಾಗೆ 1 ಗಂಟೆ ಆಗುತ್ತೆ. ಇಬ್ರು ಕೂಡ ಒಟ್ಟಿಗೆ ಲಿಫ್ಟ್ ಅಲ್ಲಿ ಬರ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ. ಮತ್ತೆ ತನ್ನ ಗಂಡನಿಗೆ ಅಫೇರ್ ಇರೋದು ಗೊತ್ತಾಗಿ ಇವಳೇ ಅವಳು ಅಂತ ತಿಳಿದು ತುಂಬಾನೇ ನೊಂದ್ಕೋತಾರೆ. ಹಾಗೆ ಅವರ ಮನ್ಸು ಒಡೆದೋಗುತ್ತೆ. ಸೀನ್ ಅನ್ನ ಕಟ್ ಮಾಡ್ತಾರೆ. ಇಲ್ಲಿ ತಾಯಿ ಮಗಳು ಊಟ ಮಾಡ್ತಾ ಇರ್ತಾರೆ. ಅಮ್ಮ ಅಪ್ಪ ಎಲ್ಲಿ ಅಂತ ಐರಮ್ ಕೇಳ್ಬೇಕಾದ್ರೆ ಯಾವ್ದೋ ಒಂದು ಕೆಲಸ ಇದೆಯಂತೆ, ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಸುಳ್ಳನ್ನ ಹೇಳ್ತಾರೆ. ಅಲ್ಲಿ ನಿನ್ನ ಹಸ್ಬೆಂಡ್ ಬೇರೆಯವ್ರ ಜೊತೆ ಅಫೇರ್ ಅಲ್ಲಿ ಇದ್ದಾನೆ, ಅವರನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊ ಅಂತ ತುಂಬಾ ಹಾರ್ಶ್ ಆಗಿ ಮಾತಾಡ್ಬೇಕಾರೆ ತಗೋ ಅಂತ ಹೇಳಿ ಒಂದು ಕೊಡ್ತಾಳೆ ನೋಡಿ. ಹೊಡೆದ ಸ್ವಲ್ಪ ನಿಮಿಷಕ್ಕೆ ಅವರ ತಪ್ಪು ಅವರಿಗೆ ಗೊತ್ತಾಗಿ ಐರಮ್ ಹತ್ರ ಸಾರಿ ಕೇಳ್ತಾರೆ. ಇಲ್ಲಿ ಐರಮ್ಗೆ ಒದೆ ತಿಂದ್ರೇನಂತೆ, ನಾನು ಅನ್ಕೊಂಡಿದ್ದ ಕೆಲಸ ಆಯ್ತಲ್ಲ ಅಂತ ಹೇಳಿ ಒಳಗೆ ಖುಷಿ ಪಡ್ತಿರ್ತಾಳೆ. ಇದು ಹೀರೋಯಿನ್ಗೆ ಸ್ವಲ್ಪನೂ ಕೂಡ ಇಷ್ಟ ಇರೋದಿಲ್ಲ. ಐರಮ್ ನೋಡಿ ಬೈತಾ ಇರ್ತಾಳೆ. ನೀನು ಭಯ ಪಟ್ಟು ಮಾಡದೇ ಇರುವ ಕೆಲ್ಸನ ನಾನು ಮಾಡ್ತಾ ಇದ್ದೀನಿ, ನನ್ನನ್ನ ನಂಬು, ಎಲ್ಲ ಒಳ್ಳೇದೇ ಆಗುತ್ತೆ ಅಂತ ಹೇಳಿ ಅವಳನ್ನ ಸಮಾಧಾನ ಮಾಡ್ತಾಳೆ. ಆದ್ರೆ ನಾಳೆ ಎಲ್ಲರೂ ಸ್ಕೂಲ್ ನ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕಾದ್ರೆ ಐರಮ್ ಮಾತ್ರ ಒಂದು ರೂಮ್ ನ ಕಡೆಗೆ ಹೋಗ್ತಾ ಇರ್ತಾಳೆ. ಅದನ್ನ ನೋಡಿ ಹಿಂದೆನೆ ಮಾರ್ಕ್ ಅವಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಹಾಗೆ ಅವಳನ್ನ ಹುಡುಕ್ಬೇಕಾದ್ರೆ ಹಾಕಿಯ ಸ್ಟಿಕ್ ಅನ್ನ ತಗೊಂಡು ಎತ್ತಿ ಕಾಲಿಗೆ ಹೊಡಿತಾಳೆ ನೋಡಿ. ಹೀಗೆ ಅಲ್ವೇನೋ ನೀನ್ ನನಗೆ ಟಾರ್ಚರ್ ಅನ್ನ ಕೊಡ್ತಾ ಇದ್ದಿದ್ದು, ಇನ್ನೊಂದು ಸಾರಿ ನನ್ನ ತಂಟೆಗೆ ಬಂದ್ರೆ ಈಗಷ್ಟೇ ನಿನ್ನ ಕಾಲನ್ನ ಮುರಿದಿದ್ದೀನಿ, ನೆಕ್ಸ್ಟ್ ಏನನ್ನ ಮುರಿತೀನಿ ನನಗೆ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ನೆಕ್ಸ್ಟ್ ಐರಮ್ ಹೀರೋಯಿನ್ ನ ಫ್ರೆಂಡ್ ಅನ್ನ ಕರ್ಕೊಂಡು ಐಸ್ ಸ್ಕೇಟಿಂಗ್ ಅಂತ ಬಂದಿರ್ತಾಳೆ. ಹೀರೋಯಿನ್ ಫ್ರೆಂಡ್ ಗೆ ನೋಡಿ ಶಾಕ್ ಆಗುತ್ತೆ. ಹೀರೋಯಿನ್ ಅಷ್ಟು ಚೆನ್ನಾಗಿ ಸ್ಕೇಟಿಂಗ್ ಅನ್ನ ಮಾಡ್ತಾ ಇರ್ತಾಳೆ. ಏನು ಅಂತ ಅಂದ್ರೆ ಅವಳ ಬಾಡಿಲಿ ಅವ್ರ ಅಕ್ಕ ಅಲ್ವಾ ಇರೋದು, ಸೊ ಅದರಿಂದ ಅವಳು ತುಂಬಾನೇ ಚೆನ್ನಾಗಿ ಸ್ಕೇಟ್ ಅನ್ನ ಮಾಡ್ತಾ ಇರ್ತಾಳೆ. ಏನಿವಳು ಇಷ್ಟು ಚೆನ್ನಾಗಿ ಸ್ಕೇಟ್ ಅನ್ನ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಅವಳು ಕೂಡ ಡಿಫ್ರೆಂಟ್ ಆಗಿ ಸ್ಕೇಟಿಂಗ್ ಅನ್ನ ಮಾಡ್ತಾ ಇರ್ತಾಳೆ. ಒಬ್ರು ಪ್ರೊಫೆಷನಲ್ ಸ್ಕೇಟರ್ಸ್ ಹೇಗೆಲ್ಲ ಮಾಡ್ತಾ ಇರ್ತಾರೋ ಹಾಗೆಲ್ಲ ಮಾಡ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾ ಇರ್ತಾಳೆ. ಹೀರೋಯಿನ್ ಫ್ರೆಂಡ್ ಹಾಗೆ ಅವಳನ್ನ ನೋಡ್ತಾ ಇರ್ಬೇಕಾದ್ರೆ ಅವಳನ್ನೇ ಗುರಾಯಿಸಿ ಸ್ಕೇಟಿಂಗ್ ಅನ್ನ ಮಾಡ್ಕೊಂಡು ಬರ್ತಾ ಇರ್ತಾಳೆ. ಇಲ್ಲಿ ಏನೋ ತಪ್ಪು ನಡೀತಾ ಇದೆ ಅಂತ ಅನ್ಕೊಂಡು ಅವಳಿಂದ ತಪ್ಪಿಸ್ಕೋಬೇಕು ಅಂತ ವೇಗವಾಗಿ ಸ್ಕೇಟ್ ಅನ್ನ ಮಾಡ್ಕೊಂಡು ಹೋಗಿ ಒಂದು ಕಡೆ ತಪ್ಪಂತ ಬೀಳ್ತಾಳೆ. ಹಾಗೆ ಬೀಳ್ಬೇಕಾದ್ರೆ ತಲೆಗೆ ಏಟ್ ಬಿದ್ದ ಜಾಗದಲ್ಲೇ ಸಾವನ್ನ ಅಪ್ತಾಳೆ. ಮತ್ತೆ ಇಲ್ಲಿ ಐರಮ್ ಪೊಲೀಸ್ಗೆ ಕಾಲ್ ಮಾಡಿ ನಾವಿಬ್ರು ಸ್ಕೇಟಿಂಗ್ ಮಾಡ್ಬೇಕಾದ್ರೆ ನನ್ನ ಫ್ರೆಂಡ್ ಸ್ಲಿಪ್ ಆಗಿ ಬಿದ್ದು ಪ್ರಾಣವನ್ನ ಕಳ್ಕೊಂಡಿದ್ದಾಳೆ ಅಂತ ಸೂಪರ್ ಆಗಿ ಆಕ್ಟ್ ಮಾಡ್ತಾ ಪೊಲೀಸರಿಗೆ ಹೇಳ್ತಾ ಇರ್ತಾಳೆ. ಇಲ್ಲಿ ಅವಳ ಫ್ರೆಂಡ್ ಸತ್ತಿರೋ ವಿಷಯ ಹೀರೋಯಿನ್ ಗೆ ಗೊತ್ತಾಗುತ್ತೆ. ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ತುಂಬಾನೇ ಫೀಲ್ ಮಾಡ್ಕೊಂಡು ಜೋರಾಗಿ ಅಳ್ತಾ ಇರ್ತಾಳೆ. ಜಾಸ್ತಿ ಫೀಲ್ ಮಾಡ್ಕೋಬೇಡ, ಅವಳಿಗೆ ಇದೆಲ್ಲ ಆಗ್ಬೇಕಾದ್ರೆ ಅಂತ ಹೇಳಿದ್ರೆ ಒಳಗಿದ್ದ ಹೀರೋಯಿನ್ ಮಿರರ್ ಅನ್ನ ತಟ್ಟಿ ನನ್ನ ದೇಹವನ್ನ ನನಗೆ ಕೊಟ್ಬಿಡು, ನೀನ್ ಇದ್ದಿದ್ದು ಸಾಕು ಅಂತ ಕೇಳ್ಕೊತಾ ಇರ್ತಾಳೆ. ಆದ್ರೆ ಇಲ್ಲಿ ಅವರಕ್ಕ ಇಷ್ಟು ಬೇಗನಾ, ನಾನ್ ಮಾಡೋ ಕೆಲ್ಸ ಇನ್ನು ತುಂಬಾನೇ ಇದೆ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಸತ್ತು ಹೋದ ಹುಡುಗಿಯ ತಿಥಿಯನ್ನ ಮುಗಿಸ್ಕೊಂಡು ಆ ಸೀನ್ ನ ಮನೆಗೆ ಹೋಗ್ತಾಳೆ. ಅದೇ ಸತ್ತು ಹೋದ ಹುಡುಗಿಯ ಬಾಯ್ ಫ್ರೆಂಡ್ ಮನೆಗೆ ಹೋಗ್ತಾಳೆ. ಅಲ್ಲಿ ತೀರೋದ ತನ್ನ ಫ್ರೆಂಡ್ ಅನ್ನ ನೆನಪಿಸ್ಕೊಂಡು ಅಳ್ತಾ ಇರ್ತಾಳೆ, ಅಂದ್ರೆ ಆಕ್ಟಿಂಗ್ ಅನ್ನ ಮಾಡ್ತಾ ಇರ್ತಾಳೆ. ಹಾಗೆ ಇಲ್ಲಿ ಸೀನ್ ಅವಳನ್ನ ಸಮಾಧಾನ ಮಾಡ್ತಿರ್ತಾನೆ. ದಿನ ಹೋಗ್ತಾ
ಹೋಗ್ತಾ ಅವ್ರಿಬ್ರು ಮಧ್ಯ ಲವ್ ಆಗುತ್ತೆ. ಹಾಗೆ ಕ್ಲಾಸ್ ಗಳನ್ನ ಬಂಕ್ ಮಾಡಿ ಆಚೆ ಇಬ್ರುವೆ ತಿರ್ಗಾಡ್ತಾ ಇರ್ತಾರೆ. ಒಂದು ದಿನ ಇಬ್ರು ಒಟ್ಟಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಪೊಲೀಸ್ ಕಾರ್ ಅಲ್ಲೇ ಆಚೆನೆ ಇರುತ್ತೆ. ನಾವು ಏನಾದ್ರೂ ಇವಾಗ ಸ್ಕೂಲ್ಗೆ ಹೋದ್ರೆ ನಮ್ಮ ಇಬ್ಬರನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಹಾಗಾಗಿ ಬೇರೆ ಕಡೆ ಎಲ್ಲರೂ ಹೋಗೋಣ ಅಂತ ಹೇಳ್ತಾಳೆ. ಸೀನ್ ಸರಿ ಅಂತ ಹೇಳಿ ಪಕ್ಕದಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋಗಿ ಇಬ್ರು ಮಾತಾಡ್ತಾ ಇರ್ತಾರೆ. ಸೀನ್ ಅವರ ಅಮ್ಮ ಅವನಿಗೆ ಕಾಲ್ ಮಾಡಿ ನಿನ್ನು ಮತ್ತೆ ಆ ಹುಡುಗಿಯನ್ನು ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರ ಅಂತ ಕೇಳಿ ಅವನನ್ನ ಈಗಲೇ ಮನೆಗೆ ಬಾ ಅಂತ ಕರೀತಾರೆ. ಇದನ್ನೆಲ್ಲ ಕೇಳಿ ಸೀನ್ ಕೂಡ ಸರಿ ಅಂತ ಹೇಳಿ ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಐರಮ್ ಅವನನ್ನ ತಡೆದು ನಾವ್ಯಾಕೆ ಇಲ್ಲಿಂದ ಹೋಗ್ಬೇಕು, ನಾವ್ ಏನ್ ತಪ್ಪು ಮಾಡಿದೀವಿ, ನಾವು ಇಲ್ಲೇ ಇರೋಣ, ಅದೇನ್ ಬರುತ್ತೆ ನೋಡ್ಕೊಳ್ಳೋಣ ಅಂತ ಹೇಳ್ತಾಳೆ. ಸೊ ಇಲ್ಲಿ ಸೀನ್ಗೆ ಏನ್ ಗೊತ್ತಾಗ್ತಾ ಇದೆ ಅಂದ್ರೆ ಸತ್ತಿರೋ ಹುಡುಗಿಗೂ ಇವಳಿಗೂ ಏನೋ ಒಂದು ಕನೆಕ್ಷನ್ ಇದೆ ಅಂತ. ಇಲ್ಲ ನಾವ್ ಇವಾಗ್ಲೇ ಈ ಜಾಗದಿಂದ ಹೋಗ್ಬೇಕು ಅಂತ ಸೀನ್ ಹೇಳ್ತಾನೆ. ಐರಮ್ಗೆ ಬೇರೆ ದಾರಿ ಇಲ್ಲದೆ ಪಕ್ಕದಲ್ಲಿದ್ದ ಒಂದು ಬೀರ್ ಬಾಟಲ್ ಅನ್ನು ತಗೊಂಡು ತೆಗೆದು ಒಂದು ಕೊಡ್ತಾಳೆ. ನೋಡಿ, ಜೋರಾಗಿ ತಲೆಗೆ ಹೊಡೆದಿದ್ದಕ್ಕೆ ಸೀನ್ ಅಲ್ಲೇ ಸತ್ತು ಹೋಗ್ತಾನೆ. ಸೀನ್ ಸತ್ತು ಹೋಗಿದ್ದು ರಿಫ್ಲೆಕ್ಟರ್ ಹೀರೋಯಿನ್ ಗೆ ಗೊತ್ತಾಗಿ ತುಂಬಾನೇ ಅಳ್ತಾ ಇರ್ತಾಳೆ. ಇಲ್ಲಿ ಐರಮ್ ಕೂಡ ತಾನು ಮಾಡಿದ ತಪ್ಪಿಗೆ ಸ್ವಲ್ಪ ಫೀಲ್ ಆಗಿ ಹಾಗೆ ಅಳ್ತಾ ಇರ್ತಾಳೆ. ಹಾಗೆ ಇಲ್ಲಿ ಒಂದು ಫ್ಲಾಶ್ ಬ್ಯಾಕ್ ಅನ್ನ ತೋರಿಸ್ತಾರೆ. ಅದರಲ್ಲಿ ನಮ್ಮ ಹೀರೋಯಿನ್ ಜೊತೆ ಒಂದು ಟ್ವಿನ್ ಸಿಸ್ಟರ್ ಹುಡ್ತಾಳೆ. ಅದು ಬೇರೆ ಯಾರು ಅಲ್ಲ, ಅದು ಐರಾನೇ ಆಗಿರ್ತಾಳೆ. ಐರಮ್ ನ ಫೇಸ್ ಚೆನ್ನಾಗಿ ಇಲ್ದೇ ಇರೋದ್ರಿಂದ, ಪರ್ಫೆಕ್ಟ್ ಆಗಿ ಇಲ್ದೇ ಇರೋದ್ರಿಂದ ತಂದೆ ಅವಳನ್ನ ಎತ್ತಿ ಆಚೆಗೆ ಬಿಸಾಕಿರ್ತಾನೆ. ಯಾಕಂದ್ರೆ ಇವರೊಬ್ರು ಪ್ಲಾಸ್ಟಿಕ್ ಸರ್ಜನ್ ಆಗಿರ್ತಾರೆ. ಈ ತರ ಚೆನ್ನಾಗಿಲ್ದೇ ಇರೋ ಮಗು ನಮಗೆ ಯಾಕೆ, ಇನ್ನೊಂದು ಮಗು ಚೆನ್ನಾಗಿದೆಯಲ್ಲ ಅಂತ ಹೇಳಿ ಅವಳನ್ನ ಎಸ್ತಿರ್ತಾರೆ. ಹೀರೋಯಿನ್ ಅವರಮ್ಮ ಎಷ್ಟೇ ಟ್ರೈ ಮಾಡ್ತಾರೆ ಐರನ್ ನ ಕಾಪಾಡೋದಕ್ಕೆ, ಆದ್ರೆ ಅದು ಆಗೋದೇ ಇಲ್ಲ. ಆದ್ರೆ ಅಲ್ಲಿ ಐರನ್ ಸತ್ತಿರೋದಿಲ್ಲ, ಹೀರೋಯಿನ್ ರಿಫ್ಲೆಕ್ಟರ್ ಆಗಿ ಬದುಕ್ತಾ ಇರ್ತಾಳೆ. ಸೊ ಇದೆಲ್ಲ ಹೀರೋಯಿನ್ ತಾಯಿಯ ಕಣ್ಮುಂದೆನೆ ನಡೀತಾ ಇರುತ್ತೆ. ಸೊ ಅದರಿಂದ ಅವರು ಡಿಪ್ರೆಸ್ಡ್ ಆಗಿ ಇರ್ತಾರೆ. ಐರಮ್ಗೆ ನಾನು ಚೆನ್ನಾಗಿ ಇಲ್ದೇ ಇರೋದ್ರಿಂದ ನನ್ನ ತಂದೆ ನನ್ನನ್ನ ಕೊಂದು ಸಾಯಿಸಿದ್ದಾರೆ ಅಂತ ಮನ್ಸಲ್ಲೇ ಇರುತ್ತೆ. ಹಾಗೆ ಚೆನ್ನಾಗಿ ಕುಡ್ಕೊಂಡು ಅಪ್ಪನ ಕ್ಲಿನಿಕ್ ಗೆ ಹೋಗಿ, ಅಪ್ಪ ನಾನ್ ಚೆನ್ನಾಗಿಲ್ವಾ, ನಾನು ಅಸಹ್ಯವಾಗಿ ಇದ್ರುವೆ ನಿಮಗೆ ಇಷ್ಟ ಆಗಲ್ವಾ ಅಂತ ಕೇಳ್ತಾಳೆ. ಇಲ್ಲ ಅಮ್ಮ, ಯಾರು ಹೇಳಿದ್ದು, ನೀನು ಅಂದ್ರೆ ನನಗೆ ಇಷ್ಟ ಅಂತ ಹೇಳ್ಬೇಕಾದ್ರೆ ಐರಮ್ ಮತ್ತೆ ನನ್ನ ಯಾಕೆ ಕೊಂದ್ರಿ ಅಂತ ಹೇಳಿ ಪಕ್ಕದಲ್ಲಿದ್ದ ಒಂದು ಚಾಕುವನ್ನ ತಗೊಂಡು ಚಕ್ ಅಂತ ಹೇಳಿ ಅವರ ತಂದೆಯ ಕತ್ತನ್ನೇ ಕಟ್ ಮಾಡಿ ಬಿಡ್ತಾಳೆ. ಅಷ್ಟೇ, ಅವರು ಕೂಡ ಅಲ್ಲೇ ಸತ್ತು ಹೋಗ್ತಾರೆ. ಮತ್ತೆ ಹಾಗೆ ಕನ್ನಡಿ ಮುಂದೆ ಹೋಗಿ ಹೀರೋಯಿನ್ ನ ಕರೀತಾಳೆ. ಹೀರೋಯಿನ್ ಬರೋದಾಗೆ ಕಾಣ್ತಾ ಇರೋದಿಲ್ಲ. ಮತ್ತೆ ಇಲ್ಲಿ ಮನೆಗೆ ಬಂದು ಅವಳ ಅಮ್ಮನ ಹತ್ತಿರ ಹೋಗಿ ಮಲ್ಕೋತಾಳೆ. ಮತ್ತೆ ಕೊನೆಯದಾಗಿ ಐರಮ್ ಒಂದು ಕಡೆ, ಹೀರೋಯಿನ್ ಒಂದು ಕಡೆ ಮಲಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಹೀರೋಯಿನ್ ಮತ್ತೆ ಐರಮ್ ಒಂದೇ ಗರ್ಭದಿಂದ ಬಂದಿರೋದಾಗಿ ತೋರಿಸಿ ಇಲ್ಲಿಗೆ ಈ ಮೂವಿಯನ್ನ ಮುಗಿಸ್ತಾರೆ. ಈ ಮೂವಿ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಅನ್ನ ಮಾಡಿ. ಮತ್ತೆ ಇನ್ನು ನಮ್ಮ ಚಾನಲ್ ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ. ನಾವು ಹೀಗೆ ವಿಡಿಯೋನ ಅಪ್ಲೋಡ್ ಮಾಡ್ಬೇಕು ಅಂದ್ರೆ ನಿಮ್ಮ ಸಪೋರ್ಟ್ ತುಂಬಾನೇ ಬೇಕಿದೆ. ಏನಿಲ್ಲ, ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಗೆ ವಿಡಿಯೋನ ಶೇರ್ ಮಾಡಿ. ನೋಡು, ಡೈಲಿ ವಿಡಿಯೋಸ್ ಅನ್ನ ಅಪ್ಲೋಡ್ ಮಾಡಿ ನಮಗೆ ಎಂಟರ್ಟೈನ್ ಮಾಡ್ತಿದ್ದಾರೆ, ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊ ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಪೀಪಲ್ ವಿತ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್ ಅಂಡ್ ಬೈ.